ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಜಿ ಪಿ ಪಾಟೀಲ್ ಶಕ್ತಿ ಪ್ರಸಾದ್ ಮನೆಗೆ ಬಂದಂತಹ ಭಾರ್ಗವಿ ಜಿ ಪಿ ಮತ್ತೆ ಶಕ್ತಿ ಪ್ರಸಾದ್ಗೆ ಚಾಲೆಂಜ್ ಮಾಡ್ತಿದ್ದಾಳೆ. ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸೋದಾಗಿ ಇಲ್ಲಿ ಚಾಲೆಂಜ್ ಮಾಡಿ ಸವಾಲು ಹಾಕ್ತಿದ್ದಾಳೆ. ಇತ್ತ ಕಡೆ ಭಾರ್ಗವಿ ಪರನಂತೂ ಅರ್ಜುನ್ ಅಪ್ಪನ ವಿರುದ್ಧವಾಗಿ ರಣರಂಗಕ್ಕೆ ಇಳಿಯೋಕೆ ಸಿದ್ಧವಾಗಿದ್ದಾರೆ. ಹಾಗಾದ್ರೆ ಏನಾಯ್ತು, ಏನ್ ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜವಾಗ್ಲೂ ಭಾರ್ಗವಿ ಸಂಧ್ಯಾಗೆ ನ್ಯಾಯ ಕೊಡಿಸಬೇಕು ಅಂತ ಅವಳಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೋರಾಟವನ್ನ ಮಾಡ್ತಾಳೆ. ಸಂಧ್ಯಾಗೆ ಭರವಸೆಯನ್ನ ಕೂಡ ಕೊಡ್ತಾಳೆ. ಖಂಡಿತವಾಗ್ಲೂ ಜಡ್ಜ್ಮೆಂಟ್ ನಮ್ಮ ಪರವಾಗಿ ಬರುತ್ತೆ, ಖಂಡಿತ ನಾವು ಗೆಲ್ತೀವಿ ಅಂತ ಜೀವನ ಪ್ರತ್ಯಕ್ಷ ಸಾಕ್ಷಿಯಾಗಿ ಅಲ್ಲಿ ಕೋರ್ಟಿನ ಮುಂದೆ ಹಾಜರುಪಡಿಸಬೇಕು ಅಂತ ಕೂಡ ಯೋಚನೆ ಮಾಡ್ತಾರೆ. ಜೀವ ಕೂಡ ವಿಕ್ಕಿ ಜೊತೆ ಆ ಒಂದು ಕೋರ್ಟಿನ ಹಾಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿ ಜೆ ಪಿ ಪಾಟೀಲ್ ಮತ್ತೆ ಅಸಿಸ್ಟೆಂಟ್ ಕೂಡ ಭಾರ್ಗವಿ ಬರ್ತಾಳೆ ಅಂತ ಕಾಯ್ತಿದ್ರೆ ರವೀಂದ್ರ ಭಟ್ಕಳ್ ಆಗಮನವಾಗುತ್ತೆ. ರವೀಂದ್ರ ಭಟ್ಕಳ್ನ ನೋಡಿದ್ದ, ಹೋ ನೀನ್ ಬಂದಿದ್ಯಾ, ನಿನಗೆ ಯಾವತ್ತಾಗಿದ್ದನ್ನ ಮರೆತು ಹೇಗ್ ಬಂದ ನೀನು ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಜೆ ಪಿ ಪಾಟೀಲ್, ನ್ಯಾಯದ ಹಾದಿಯಲ್ಲಿ ಹೋದ ನಾನು ಇಲ್ಲಿಗೆ ಬರಬಾರ್ದ, ಅನ್ನೇನೆ ನಿನ್ನ ಅಸ್ತ್ರ ಮಾಡಿಕೊಂಡು ಇಷ್ಟೆಲ್ಲ ಹಾರಾಡ್ತಿರೋ ನೀನೇ ಕೋರ್ಟಿಗೆ ಬರಬಹುದು, ನ್ಯಾಯವನ್ನೇ ಅಸ್ತ್ರ ಮಾಡಿರ್ಕೊಟ್ಟಿರ್ತಕ್ಕಂಥ ನಾನು ಈ ಕೋರ್ಟಿಗೆ ಬರಬಾರ್ದ ಅಂತ ರವೀಂದ್ರ ಭಟ್ಕಳ್ ಟಕ್ಕರ್ ಕೊಡ್ತಾರೆ. ಇವತ್ತು ನಾನು ಬಂದಿದ್ದೀನಿ ನನ್ನ ಮಗಳ ಗೆಲುವನ್ನ ನೋಡೋದಕ್ಕೆ, ನಿನ್ನ ಸೋಲನ್ನ ನೋಡೋದಕ್ಕೆ, ನಿನಗೆ ನನ್ನ ಮಗಳು ಮೊದಲಿನ ಸೋಲಿನ ರುಚಿಯನ್ನ ತೋರಿಸ್ತಾಳೆ ಅಂತ ರವೀಂದ್ರ ಅವರು ತುಂಬಾ ವಿಶ್ವಾಸವನ್ನ ಮಗಳ ಮೇಲೆ ಇಟ್ಟು ಜಿ ಪಿ ಪಾಟೀಲ್ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ. ನೋಡೋಣ ಏನಾಗತ್ತೆ ಅಂತ. ನಿನ್ನನ್ನು ಅವತ್ತು ಕೋರ್ಟಿಂದ ಮುಖ ಹಿಂದಕ್ಕೆ ತಿರುಗದೇ ಇರೋ ಹಾಗೆ ಮಾಡಿದ್ದೀನಿ, ನಿನ್ನ ಮಗಳು ಕತೆ ಕೂಡ ಹಾಗೆ ಆಗತ್ತೆ, ಇನ್ನು ಮುಂದೆ ಕೋರ್ಟಿನ ಕಡೆ ಮುಖ ಹಾಕಬಾರ್ದು, ಆ ರೀತಿ ನಿನ್ನ ಮಗಳಿಗೆ ಉತ್ತರ ಕೊಡ್ತೀನಿ ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳಿದ್ದಾರೆ. ಎಲ್ಲದರ ನಡುವೆ ಭಾರ್ಗವಿ ಇನ್ನು ಬಂದಿಲ್ಲ, ಆಲ್ರೆಡಿ ಜಡ್ಜ್ ಬಂದಿದ್ದಾಯ್ತು, ಏನದು ಇವತ್ತು ಬಂದಿಲ್ವ, ಇಷ್ಟು ಬೇಜವಾಬ್ದಾರಿ ತರನ, ಇಷ್ಟು ಕೋರ್ಟ್ ಬಗ್ಗೆ ಅಸಡ್ಡನ ಅಂತ ಹೇಳಿ ಒಂದು ಹಿಯರಿಂಗ್ ಡೇಟ್ ಅನ್ನ ಕೊಡ್ತೀನಿ ಅಂತ ಮುಂದೆ ಆಗ್ತಾರೆ. ಅಷ್ಟರಲ್ಲಿ ಜೆ ಪಿ ಪಾಟೀಲ್, ನೀವು ಜಡ್ಜ್ಮೆಂಟ್ ಅನ್ನೇ ಕೊಡಬೇಕು, ಇವರು ಮತ್ತೆ ಸಂಧ್ಯಾ ಇಬ್ರು ಕೂಡ ಸೇರ್ಕೊಂಡಿದ್ದ ನಾಟಕ ಮಾಡ್ತಿದ್ದಾರೆ, ನಮ್ಮ ಕಕ್ಷಿದಾರ ಯಾವುದೇ ರೀತಿ ತಪ್ಪನ್ನ ಕೂಡ ಮಾಡಿಲ್ಲ, ಆದ್ರೂ ಕೂಡ ಅವರ ಮೇಲೆ ಇಲ್ಲ ಸಲ್ಲದ ಆಪಾದನೆ ಹಾಕಿ ಇಲ್ಲಿ ಅವರ ಮರ್ಯಾದೆಗೆ ಚ್ಯುತಿ ತರಬೇಕು ಅನ್ನೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಹಾಗಾಗಿನೇ ಈ ರೀತಿ ಕೋರ್ಟ್ಗೆ ತಪ್ಪಿಸ್ಕೊತಿರೋದು. ಜಡ್ಜ್ಮೆಂಟ್ ಏನಾಗ್ಬಿಡ್ತು ಅನ್ನೋ ಭಯಕ್ಕೆ ಸಾಕ್ಷಿ ಇಲ್ಲದೆ ಇರೋದ್ರಿಂದ ಈ ರೀತಿಯಲ್ಲಿ ಮಾಡ್ತಿದ್ದಾರೆ. ದಯವಿಟ್ಟು ನೀವು ನಿಮ್ಮ ಜಡ್ಜ್ಮೆಂಟ್ ಅನ್ನ ಬರೆದು ಬಿಡಬೇಕು ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ. ಜಡ್ಜ್ ಕೂಡ ಬರೆಯೋಕೆ ಸಿದ್ಧವಾಗ್ತಾರೆ. ಈ ಕಡೆ ನಮ್ಮ ಪರಾನೇ ಜಡ್ಜ್ಮೆಂಟ್ ಬರೀತಿದ್ದಾರೆ ಅಂತ ಅಸಿಸ್ಟೆಂಟ್ ಕೂಡ ಜೆ ಪಿ ಪಾಟೀಲ್ಗೆ ಹೇಳ್ತಿದ್ದಾರೆ. ಈ ಕಡೆ ರವೀಂದ್ರ ಅವರು ಏನಪ್ಪಾ ಮಾಡೋದು, ಎಲ್ಲ ಹೋದ್ಲು ಭಾರ್ಗವಿ ಅಂತ ಅನ್ಕೊಂಡಿದ್ದಾರೆ. ಇಲ್ಲಿ ಜಡ್ಜ್ ತಮ್ಮ ಜಡ್ಜ್ಮೆಂಟ್ ಅನ್ನ ಬರೆದು ಆ ಶುರುವನ್ನ ಓದಬೇಕು, ಜಡ್ಜ್ಮೆಂಟ್ ಅನ್ನ ಓದೋಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಭಾರ್ಗವಿ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಭಾರ್ಗವಿ ಬಂದ ಅವತಾರಕ್ಕೆ ಇಡೀ ಕೋರ್ಟೇ ನಿಜವಾಗ್ಲೂ ನಿಶ್ಶಬ್ದವಾಗ್ಬಿಡುತ್ತೆ. ಯಾಕಂದ್ರೆ ಭಾರ್ಗವಿ ಸಂಧ್ಯಾ ಸಾವನ್ನ ನೋಡಿ ಅಲ್ಲಿ ಕಣ್ಣೀರ್ ಹಾಕಿ ಆಕ್ರಂದಿಸಿ ಕೋರ್ಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಪೊಲೀಸ್ ಕೂಡ ಅವ್ರ ಜೊತೆ, ಪ್ರತಾಪ್ ಕೂಡ ಅವ್ರ ಜೊತೆ ಕೋರ್ಟ್ಗೆ ಎಂಟ್ರಿ ಆಗಿದ್ದಾರೆ. ಆತ ಕಡೆ ಅರ್ಜುನ್ ಏನಾಯ್ತಪ್ಪ ಅಂತ ಹೇಳಿ ಕೋರ್ಟಿನ ಹೊರಗಡೆ ನಿಂತು ಕಾಯ್ತಿದ್ರೆ ಇಲ್ಲಿ ಒಳಗಡೆ ಬಂದಂತ ಭಾರ್ಗವಿಯನ್ನ ನೋಡಿದ್ದೆ. ಏನಾಯ್ತಮ್ಮ ಭಾರ್ಗವಿ, ಏನಿದು, ಯಾಕೆ ರೀತಿ ಬಂದಿದ್ದೀರಾ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಿದ್ದಾರೆ. ಭಾರ್ಗವಿ ಕಣ್ಣೀರು ಹಾಕೊಂಡು ಸಂಧ್ಯಾ ಕತೆ ಮುಗ್ದೋಯ್ತು, ಸಂಧ್ಯಾನ ಇವ್ರು ಎಲ್ಲರೂ ಕೂಡ ಸೇರಿಕೊಂಡು ಸಾಯಿಸ್ಬಿಟ್ರು, ಒಂದು ಹೆಣ್ಣು ಮಗಳು ತನಗೆ ನ್ಯಾಯ ಬೇಕು ಅಂತ ಹೇಳಿ ಕೇಳಿದಕ್ಕೆ, ಆಕೆ ಮೇಲೆ ದೌರ್ಜನ್ಯ ಆಗಿದೆ ಅಂತ ಹೇಳಿ ಕೋರ್ಟ್ಗೆ ಬಂದದಕ್ಕೆ, ನ್ಯಾಯ ಬೇಕು ಅಂತ ಕೇಳಿದಕ್ಕೆ ಆಕೆಯನ್ನೇ ಮುಗಿಸ್ಬಿಟ್ರು ಯುವರ್ ಆನರ್. ಇವ್ರು ಎಲ್ಲರೂ ಸೇರಿಕೊಂಡು ಪಾಪಿಸ್ಟ್ರು, ಎಲ್ಲನೂ ಕೂಡ ಅವಳನ್ನು ಸಾಯಿಸ್ಬಿಟ್ರು. ಇನ್ನೆಲ್ಲಿ ಸಂಧ್ಯಾ, ಇನ್ನೆಲ್ಲಿ ನ್ಯಾಯ ಕೊಡಿಸ್ಲಿ ಅಂತ ಹೇಳಿ ಇಲ್ಲಿ ಸಂಧ್ಯಾ ಸಾವಿಗೆ ಕಣ್ಣೀರು ಹಾಕ್ತಿದ್ದಾಳೆ ಭಾರ್ಗವಿ. ಸಂಧ್ಯಾ ಸಾವಾಗಿದೆ ಅನ್ನೋ ವಿಷಯ ಕೇಳ್ತಿದ್ದಾಗ ಇಲ್ಲಿ ವಿಕ್ಕಿ, ರವೀಂದ್ರ, ಜಿ ಪಿ ಪಾಟೀಲ್ ಎಲ್ಲರೂ ಕೂಡ ಎದ್ದು ನಿಂತ್ಕೋತಿದ್ದಾರೆ. ಎಲ್ಲ ಜನಗಳು ಕೂಡ ಎದ್ದು ನಿಂತ್ಕೋತಾರೆ. ನಿಜವಾಗ್ಲೂ ಜಿ ಪಿ ಪಾಟೀಲ್ಗೆ ಒಂದು ಕ್ಷಣ ಎದೆ ಜಲ್ಲ ಅನ್ನತ್ತೆ, ವಿಕ್ಕಿಗೂ ಅನ್ನತ್ತೆ. ಹಾಗಾದ್ರೆ ವಿಕ್ಕಿ ಮಾಡಿಲ್ವಾ ಇದನ್ನ ಅಂತ ಅನ್ನಿಸ್ತದೆ. ಆದರೆ ಆ ಕಡೆ ರೀತು, ಇವತ್ತು ನಾನು ಸ್ವೀಟ್ಸ್ ತಿನ್ನಬೇಕು ಅಂತ ಹೇಳಿ ಸ್ವೀಟ್ಸ್ ತಟ್ಟೆನೇ ತಗೊಂಡು ಎಷ್ಟು ತಿಂದರೂ ಸಾಕಾಗೋದಿಲ್ಲ ಅಂತ ಸ್ವೀಟ್ನ ತಿಂತಿದ್ದಾಳೆ. ಅತ್ತ ಕಡೆ ಬೃಂದ ತನ್ನ ಅತ್ತೆ ನಿರ್ಮಲಾ ಪಾಟೀಲ್ ಹತ್ರ ಇವತ್ತು ಖಂಡಿತ ಮಾವ ಗೆಲ್ತಾರೆ ಅಂತ ವಿಶ್ವಾಸವನ್ನ ಕೊಡ್ತಿದ್ದಾರೆ. ಹೇಗೆ ಹೇಳ್ತೀಯಾ ನೀನು ಅಂತ ನಿರ್ಮಲಾ ಕೇಳ್ತಿದ್ರೆ, ಖಂಡಿತವಾಗ್ಲೂ ಗೆಲ್ತಾರೆ ನೋಡಿ ಅತ್ತೆ, ಖಂಡಿತ ಭಾರ್ಗವಿ ಸೋಲ್ತಾಳೆ, ಆ ವಿಶ್ವಾಸ ನನಗಿದೆ ಅಂತ ಹೇಳಿ ಬೃಂದ ಹೇಳ್ತಿದ್ದಾಳೆ. ಹಾಗಿದ್ರೆ ಇಲ್ಲಿ ಬೃಂದ, ರೀತು ಇವರಿಬ್ಬರಲ್ಲೇ ಇಲ್ಲಿ ಸಂಧ್ಯಾ ಕಥೆಯನ್ನ ಮುಗಿಸಿರೋದು. ಹಾಗಿದ್ರೆ ಅವರಿಬ್ರು ಕೂಡ ತಮ್ಮ ಸ್ವಾರ್ಥಕ್ಕೆ ನಿಜವಾಗ್ಲೂ ಯಾವುದೇ ರೀತಿ ತಪ್ಪನ್ನ ಮಾಡದಂತ ಇನ್ನೋಸೆಂಟ್ ಸಂಧ್ಯಾ ಕಥೆಯನ್ನೇ ಮುಗಿಸ್ಬಿಟ್ರು. ಇಲ್ಲಿ ಸಂಧ್ಯಾ ಸಾವಿಗೆ ರೊಚ್ಚಿಗೆದ್ದಾಳೆ ಭಾರ್ಗವಿ. ಇಲ್ಲಿ ಈ ವಿಕ್ಕಿ ಅಂತ ನಿಜವಾಗ್ಲೂ
ಕೀಚಕರು ಇಂಥ ಸಂಧ್ಯಾ ಅಂತ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಾರೆ. ಇಷ್ಟು ದಿನ ಆದರೂ ಕೂಡ ನಮ್ಮ ಹೆಣ್ಣು ಮಕ್ಕಳಿಗೆ ಕೂಡ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಜೊತೆಗೆ ಈ ಒಂದು ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳು ಓಡಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಒಂದು ಪುಟ್ಟ ಹಸುಗೂಸು ಭೂಮಿಗೆ ಬಂದರೂ ಕೂಡ ಅದನ್ನು ಬಿಡುವುದಿಲ್ಲ ಇಂಥ ಕೀಚಕರು. ಅಷ್ಟು ಮಟ್ಟಿಗೆ ಸಮಾಜ ಹಾಳಾಗೋಗಿದೆ. ಒಂದು ಹೆಣ್ಣು ಮಗುವನ್ನು ಎತ್ತಂತ ತಾಯಿ ಸ್ಕೂಲಿಗೆ ಕಳಿಸಿ ಮಗು ಬರೋ ತನಕ ಜೀವ ಇಟ್ಕೊಂಡು ನಿಂತಿರಬೇಕು. ಅಷ್ಟು ಮಟ್ಟಿಗೆ ಹೆಣ್ಣಿನ ಸೇಫ್ಟಿ ಈ ಒಂದು ಸಮಾಜದಲ್ಲಿ ಇಲ್ಲವಾಗಿದೆ ಅಂತ ಹೇಳಿ ಇಲ್ಲಿ ಭಾರ್ಗವಿ ಸಿಡ್ದೆ ಇಳ್ತಿದ್ದಾಳೆ. ಇದಕ್ಕೆಲ್ಲ ಕಾರಣಕರ್ತ ಆಗಿರೋ ಈ ವಿಕ್ಕಿಗೆ ಖಂಡಿತವಾಗ್ಲೂ ಶಿಕ್ಷೆ ಕೊಡಿಸ್ಬೇಕು. ಶಿಕ್ಷೆ ಕೊಡೋದ್ರ ಮುಖಾಂತರ ಸಂಧ್ಯಾ ಸಾವಿಗೆ ನ್ಯಾಯ ಸಿಗಬೇಕು. ಸಂಧ್ಯಾ ಆತ್ಮಕ್ಕಾದ್ರೂ ನ್ಯಾಯ ಸಿಗಬೇಕು, ಸಂಧ್ಯಾ ಆತ್ಮಕ್ಕಾದ್ರೂ ಶಾಂತಿ ಸಿಗಬೇಕು ಅಂತ ಹೇಳಿ ಇಲ್ಲಿ ಭಾರ್ಗವಿ ಜಡ್ಜ್ ಹತ್ರ ಬೇಡ್ಕೋತಾರೆ. ಜಡ್ಜ್ ಕೂಡ ಒಂದು ಕ್ಷಣ ಮರ್ಗ್ ಹೋಗ್ಬಿಡ್ತಾರೆ. ಹೌದು, ಸಂಧ್ಯಾ ಸಾವಾಗಿದೆ, ಸಂಧ್ಯಾ ದೌರ್ಜನ್ಯದ ವಿರುದ್ಧ ಬಂದಿದ್ದು ನಿಜ. ಅದೇ ಕಾರಣಕ್ಕೆ ತಪ್ಪಿತಸ್ಥರು ಆಕೆಯ ಮೇಲೆ ದಾಳಿ ಮಾಡಿ ಅಟ್ಯಾಕ್ ಮಾಡಿದ್ದಾರೆ ಅನ್ನೋ ಒಂದು ನಿರ್ಧಾರಕ್ಕೆ ಜಡ್ಜ್ ಬಂದೇ ಬಿಡ್ತಾರೆ. ಈ ಒಂದು ಕ್ಷಣ ನಿಜವಾಗ್ಲೂ GP ಪಾಟೀಲ್ ಎಚ್ಚೆತ್ಕೋತಾರೆ. ಇಲ್ಲ ಯುವರ್ ಆನರ್, ಈ ಒಂದು ಕೇಸನ್ನು ನೀವು ಬೇರೆ ರೀತಿಯಾಗಿ ಪರಿಗಣಿಸಬೇಕಾಗತ್ತೆ. ಇದಕ್ಕೂ ವಿಕ್ಕಿ ಕೇಸ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ವಿಕ್ಕಿ ನಿಜವಾಗ್ಲೂ ನಿರಪರಾಧಿ. ಈ ಭಾರ್ಗವಿ ಮತ್ತೆ ಸಂಧ್ಯಾ ಸೇರ್ಕೊಂಡು ಇಲ್ಲ ಸಲ್ಲದ ಆಪಾದನೆ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಸಂಧ್ಯಾ ಯಾವುದೋ ಕಾರಣಕ್ಕೆ ಸತ್ತಿದ್ದಾಳೆ, ಅದನ್ನ ವಿಕ್ಕಿ ಜೊತೆ ಸೇರಿಸಿ ವಿಕ್ಕಿನೇ ಇದಕ್ಕೂ ಕೂಡ ಕಾರಣ ಅಂತ ಹೇಳ್ತಿರೋದು ಯಾವುದೇ ರೀತಿಯಲ್ಲೂ ಕೂಡ ನಿರಾಧಾರ. ಯಾವುದೇ ರೀತಿಯಲ್ಲೂ ಕೂಡ ನೀವು ಇದನ್ನ ಪರಿಗಣಿಸಬಾರ್ದು. ಇದನ್ನ ಮತ್ತೊಂದು ಒಂದು ಕೇಸ್ ಆಗಿ ನೀವು ಪರಿಗಣಿಸಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಇಂಥ ಒಂದು ಸಮಯದಲ್ಲೂ ಈ ರೀತಿ ಮಾತಾಡ್ತಿದ್ರಲ್ಲ GP ಅಂತ ಹೇಳಿ ಕುತ್ತಿಗೆ ಪಟ್ಟಿಯನ್ನೇ ಇಟ್ಕೊಂಡ್ಬಿಡ್ತಾಳೆ ಇಲ್ಲಿ ಅರ್ಜುನನ ಹೆಂಡತಿ ಭಾರ್ಗವಿ. ಅರ್ಜುನ್ ಕೂಡ ಆಲ್ರೆಡಿ ಕೋರ್ಟ್ಗೆ ಬಂದಿದ್ದಾರೆ. ಅವ್ರಿಗೂ ಕೂಡ ವಿಷಯ ಗೊತ್ತಾಗಿದೆ. ನಿಜವಾಗ್ಲೂ ಅವರು ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಇಲ್ಲಿ ಜಡ್ಜ್ ಇದು ಕೋರ್ಟ್ ಈ ರೀತಿ ಎಲ್ಲ ಮಾಡಬಾರ್ದು, ಕೊನೆ ಎಚ್ಚರಿಕೆ ಅಂತ ತಾಕೀತು ಮಾಡ್ತಾರೆ ಭಾರ್ಗವಿಗೆ. ತದನಂತರ ಇಲ್ಲಿ GP ಪಾಟೀಲ ಈ ಸಂಧ್ಯಾ ಮೊದಲೇ ಸರಿ ಇಲ್ಲ, ನಾನು ಹೇಳಿದಾಗ ಅವಳ ಕ್ಯಾರೆಕ್ಟ್ರು ಸರಿ ಇರಲಿಲ್ಲ. ಆ ಒಂದು ಕ್ಯಾರೆಕ್ಟ್ರು ಸರಿ ಇಲ್ಲದೆ ಇರೋದ್ರಿಂದನೇ ಯಾರೋ ಬಂದು ಏನೋ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಇಂಥ ಹೆಣ್ಣು ಮಕ್ಕಳುಗಳಿಗೆ ಈ ರೀತಿ ಮಾಡಿದ್ರಿಂದ ಏನಾಗುತ್ತೆ ಅನ್ನೋದಕ್ಕೆ ಪಾಠ ಆಗಬೇಕು ಯುವರ್ ಆನರ್. ನಿಮ್ಮ ಜಡ್ಜ್ಮೆಂಟ್ ದಯವಿಟ್ಟು ನೀವು ಒಂದು ಸಂಧ್ಯಾ ಒಂದು ಕೇಸನ್ನು ಇಟ್ಕೊಂಡು 4 ಜನ ಹೆಣ್ಣುಮಕ್ಕಳು ಇಂಥ ಕೆಲಸ ಮಾಡೋಕೆ ಬಂದರೆ ಅವ್ರಿಗೆ ಯಾವ ರೀತಿ ಶಿಕ್ಷೆ ಆಗತ್ತೆ ಅನ್ನೋದನ್ನು ನೀವು ತಿಳಿಸ್ಕೊಡ್ಬೇಕು ಅಂತ ಹೇಳಿ GP ಪಾಟೀಲ್ ತಮ್ಮ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಇತ್ತ ಕಡೆ ಜಡ್ಜ್ ಕೂಡ ಇಲ್ಲಿ ಯಾವುದೇ ರೀತಿ ಸಾಕ್ಷಿ ಆಧಾರಗಳು ಇಲ್ಲದೆ ಇರೋದ್ರಿಂದ ವಿಕ್ಕಿ ತಪ್ಪು ಮಾಡಿದ್ದಾನೆ ಅಂತ ಹೇಳಿ ಪ್ರೂವ್ ಮಾಡ್ಕೊಳ್ಳೋಕೆ ಆಗದೇ ಇರೋದ್ರಿಂದಾಗಿ ಈ ಒಂದು ಕೇಸನ್ನು ಖುಲಾಸೆಗೊಳಿಸಲಾಗಿದೆ ಅಂತ ಜಡ್ಜ್ಮೆಂಟ್ ಶುರುವನ್ನು ಬರದೇ ಬಿಡ್ತಾರೆ. ಇದರಿಂದ ಕುಸ್ತು ಹೋಗ್ಬಿಡ್ತಾಳೆ ಭಾರ್ಗವಿ. ಕೊನೆಗೂ GP ಪಾಟೀಲ್ ಗೆದ್ದು ಬೀಗ್ತಿದ್ದಾರೆ. ಇತ್ತ ಕಡೆ ನಿಜವಾಗ್ಲೂ ಸಂಧ್ಯಾ ಅಮ್ಮ ಬಂದಿದ್ದಾರೆ. ಸಂಧ್ಯಾ ಅಮ್ಮ ಬರ್ತಿದ್ದಾಗೆ ಸಂಧ್ಯಾ ಸಾವಿಗೆ ಕಣ್ಣೀರು ಹಾಕ್ತಿದ್ದಾರೆ. ನನ್ನ ಮಗಳು ಸಾವಿಗೆ ನ್ಯಾಯ ಸಿಗಲೇಬೇಕು. ನಿಜವಾಗ್ಲೂ ಇಂಥ ಕೆಲಸ ಮಾಡಿದವ್ರಿಗೆ ಏನಾಗತ್ತೆ ಅನ್ನೋದು ಎಲ್ರಿಗೂ ಗೊತ್ತಾಗಬೇಕು. ನನ್ನ ಮಗಳಿಗೆ ಆದಂಥ ಅನ್ಯಾಯ ಇನ್ಯಾವುದೇ ಮಕ್ಳಿಗೂ ಆಗಬಾರ್ದು ಅಂತ ಹೇಳಿ ಶಾಪ ಹಾಕ್ತಿದ್ದಾರೆ. ಈ ಕಡೆ ಅರ್ಜುನ್ ತನ್ನ ಹೆಂಡತಿ ಭಾರ್ಗವಿ ಜೊತೆ ಎಂದೂ ಕೂಡ ನಿಲ್ತೀನಿ, ನಿಮ್ಮ ಹೋರಾಟದಲ್ಲಿ ನಾನು ಜೊತೆ ಆಗ್ತೀನಿ ಅನ್ನೋ ವಿಶ್ವಾಸವನ್ನು ಕೊಡ್ತಿದ್ದಾರೆ. ಈ ಕಡೆ ಶಕ್ತಿ ಪ್ರಸಾದ್ GP ಪಾಟೀಲ್ ಇಬ್ರು ಕೂಡ ಮನೆಯಲ್ಲಿ ಮಾತಾಡ್ತಾ ಕುಳಿತುಕೊಂಡಿದ್ದಾರೆ. ಅಲ್ಲಿಗೆ ಭಾರ್ಗವಿ ಬರ್ತಾಳೆ. ಅಲ್ಲಿ ಶಕ್ತಿ ಪ್ರಸಾದ್ JPಗೆ ಟಕ್ಕರ್ ಕೊಡ್ತಿದ್ದಾಳೆ. ನಿಮ್ಮ ಆಟ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನಡೆಯುವುದಿಲ್ಲ. ಅಸಲಿ ಆಟ ಈಗ ಶುರು ಆಗ್ತದೆ. ಸಂಧ್ಯಾ ಸಾವಿನ ಕೇಸ್ಗೆ ನ್ಯಾಯ ನಾನು ಕೊಡಿಸ್ತೀನಿ. ಈ ಒಂದು ಕೇಸನ್ನು ನಾನೇ ತಗೋತೀನಿ. ಇನ್ನು ಮುಂದೆ ನಿಮಗೆ ಒಬ್ಬೊಬ್ರಿಗೂ ಕೂಡ ಕಾದಿದೆ ಅಂತ ಹೇಳಿ ಭಾರ್ಗವಿ ಎಚ್ಚರಿಕೆಯ ಕರೆ ಗಂಟೆಯನ್ನು ಕೊಟ್ಟು ಹೋಗ್ತಿದ್ದಾಳೆ. ಹಾಗಿದ್ರೆ ಇಲ್ಲಿ ಮತ್ತೊಂದು ಹೊಸ ಕೇಸ್ನ ಜೊತೆಗೆ GP ಮತ್ತೆ ಭಾರ್ಗವಿ ಸೊಸೆ ವಿರುದ್ಧ ಬದ್ಧ ವೈರತ್ವದ ಜೊತೆಗೆ ಒಂದು ಯುದ್ಧ ಕಾಂಡನೇ ಶುರು ಆಗ್ತದೆ. ಹಾಗಿದ್ರೆ ಮಾವ ವರ್ಸಸ್ ಭಾರ್ಗವಿ ಸೊಸೆ ಇಬ್ಬರ ನಡುವೆ ಗೆಲುವು ಯಾರ್ದಾಗಿರುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಿ.